ಇನ್ನು ಪಂಜಾಬ್ನ ಅಮೃತಸರದಲ್ಲಿ ಪಾಕ್ ಡ್ರೋನ್ ಹಾರಾಟ ಕಳ್ಳದಾರಿಯಲ್ಲಿ ನುಸುಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಪಾಕಿಸ್ತಾನ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ಭಾರತ ಹಿಮ್ಮೆಟ್ಟಿಸ್ತಾ ಇದೆ. ಪಾಕಿಸ್ತಾನದ ಶಸ್ತ್ರಾಸ್ತ್ರ ಸಹಿತ ಡ್ರೋನ್ ಒಂದು ಹಾರಾಟವನ್ನು ನಡೆಸ್ತಾ ಇದೆ. ಪಾಕಿಸ್ತಾನದ ಡ್ರೋನ್ ಉಡೀಸ್ ಮಾಡಿರುವಂಥ ಸೇನಾಪಡೆ ಸಾಕಷ್ಟು ಡೀಟೇಲ್ಸ್ಗಳು ಬರ್ತಾ ಇದೆ. ಪಂಜಾಬ್ನ ಅಮೃತಸರದಲ್ಲಿ ಪಾಕ್ ಡ್ರೋನ್ ಹಾರಾಟ ಮಾಡ್ತಾ ಇದೆ. ಅದು ವೆಪನ್ ಇರುವಂಥ ಡ್ರೋನ್ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದನ್ನು ಟ್ಯಾಕಲ್ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ UAV ಅನ್ಮ್ಯಾನ್ಡ್ ವೆಹಿಕಲ್ ಅದು ದೊಡ್ಡ ಪ್ರಮಾಣದಲ್ಲೇ ಈಗಾಗಲೇ ಹಾರಾಟ ಮಾಡಿದೆ. ಅದನ್ನು ಟ್ಯಾಕಲ್ ಮಾಡಿದೆ ಭಾರತ. ಅದರ ಅವಶೇಷಗಳನ್ನು ಈಗ ಹೊತ್ತೊಯ್ತಾ ಇರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದಾರೆ. ನಿರಂತರವಾಗಿ ಪಾಕಿಸ್ತಾನ ದಾಳಿ ಮಾಡಿದರೂ ಕೂಡ ಅದರ ಅವಶೇಷಗಳನ್ನು ಈಗ ಹೊತ್ತೊಯ್ದು ಅದನ್ನು ಮುಂದಿನ ಹಂತದಲ್ಲಿ ಪರೀಕ್ಷೆ ಕೂಡ ಮಾಡಲಾಗುತ್ತೆ. ಅದು ಏನು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ. ಈಗಾಗಲೇ ಟರ್ಕಿ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಇಂಥ ಒಂದು ವೆಪನರಿ ಸಿಸ್ಟಮ್ಸ್ಗಳನ್ನು, ಡ್ರೋನ್ಗಳನ್ನು ನೀಡ್ತಾ ಇದೆ. ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದರ ನಡುವೆ ಈಗ ಅಮೃತಸರದಲ್ಲಿ ಮತ್ತೆ ಅನ್ಮ್ಯಾನ್ಡ್ ವೆಹಿಕಲ್ ಜೊತೆಗೆ ಡ್ರೋನ್ ಕೂಡ, ಸಶಸ್ತ್ರ ಇರುವಂಥ ಡ್ರೋನ್ ಈಗ ಹಾರಾಟ ನಡೆಸಿದ್ದು ಭಾರತೀಯ ಸೇನಾ ಪಡೆಗಳು ಅದನ್ನು ಹೊಡೆದುರುಳಿಸಿವೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ಯಾವ ತೆರನಾಗಿ ಅಲ್ಲಿ ಡ್ರೋನ್ ಅನ್ನ ಭಾರತ ಹೊಡೆದುರುಳಿಸಿದ ನಂತರ ಅದರ ಅವಶೇಷಗಳು ಬಿದ್ದಿದೆ ಅಂತ ಹೇಳಿ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಪಾಕಿಸ್ತಾನದಿಂದ ಟಾರ್ಗೆಟ್ ಆಗಿರುವಂತಹ ಭಾಗಗಳಲ್ಲಿ ಈ ರೀತಿಯ ಡ್ರೋನ್ನ ಅವಶೇಷಗಳು ಪತ್ತೆಯಾಗ್ತಾ ಇದೆ. ಅದೆಲ್ಲವನ್ನ ಕೂಡ ಭಾರತೀಯ ಸೇನೆ ಕಲೆಕ್ಟ್ ಮಾಡ್ತಾ ಇದೆ. ಅದರ ಜೊತೆಗೆ ಮುಂಜಾಗ್ರತೆಯನ್ನ ಕೂಡ ವಹಿಸಲಾಗ್ತಾ ಇದೆ. ಇದು ನಾಗರಿಕ ಜಾಗಗಳನ್ನ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡಿರುವಂತಹ ದೃಶ್ಯಗಳು. ಒಂದಷ್ಟು ಮಂದಿ ಈ ಒಂದು ದಾಳಿಯಿಂದ ಗಾಯಗೊಂಡಿದ್ದಾರೆ ಕೂಡ, ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಅದರ ಜೊತೆಗೆ ಇನ್ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಆತಂಕದಲ್ಲೇ ಜನರು ಭೀತಿಯಲ್ಲಿ ಇರುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿದೆ. ಸೇನಾ ಸಿಬ್ಬಂದಿ ಕೂಡ ಈ ರೀತಿಯ ಒಂದು ಅಟ್ಯಾಕ್ಸ್ ಆದಂತಹ ಸಂದರ್ಭದಲ್ಲಿ, ಎಕ್ಸಾಂಪಲ್ ಪಂಜಾಬ್ನ ಫಿರೋಜ್ಪುರದಲ್ಲಿ ಆದಂತಹ ರಾತ್ರಿಯ ಒಂದು ಅಟ್ಯಾಕ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ಲರನ್ನ ಭೀತಿಗೊಳಪಡಿಸಿದೆ. ಈ ಡ್ರೋನ್ಗಳ ಅಟ್ಯಾಕ್ ಸಂದರ್ಭದಲ್ಲಿ ವೆಪನ್ಸ್ ಇರುವಂತಹ ಡ್ರೋನ್ಗಳೇನಾದ್ರೂ ಸ್ಫೋಟಗೊಂಡ್ರೆ ದೊಡ್ಡ ಮಟ್ಟದ ಹಾನಿಯಾಗುತ್ತೆ, ಜೀವ ಹಾನಿ ಆಗುವಂತಹ ಭೀತಿಯೂ ಕೂಡ ಇದೆ. ಪಾಕ್ ಕ್ಷಿಪಣಿಯನ್ನ ಉಡೀಸ್ ಮಾಡಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ರಿ. ಅದರ ಒಂದು ಬಿಡಿ ಭಾಗವನ್ನ, ಅವಶೇಷವನ್ನ ಅಲ್ಲಿನ ಜನ ಹೊತ್ತೊಯ್ತಾ ಇರುವಂತಹ ದೃಶ್ಯಾವಳಿಗಳು. ಇದು ಪಾಕ್ನ ಮಿಸೈಲ್ ಅನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಅದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ವಿಡಿಯೋ ಇದು. ಪಾಕಿಸ್ತಾನದ ಡ್ರೋನ್ಗಳ ಹಾರಾಟ ನಿರಂತರವಾಗಿ ನಡೀತಾ ಇತ್ತು. ರಾತ್ರಿ ಹೊತ್ತು ಟಾರ್ಗೆಟ್ ಮಾಡ್ತಾ ಇದ್ರು. ಈಗ ಮತ್ತೆ ಇವತ್ತು ಬೆಳಿಗ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜನವಸತಿ ಪ್ರದೇಶಗಳನ್ನ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಆದ್ರೆ ಅದೆಲ್ಲದಕ್ಕೂ ಕೂಡ ಭಾರತದ ಸೇನೆಯಿಂದ ತಕ್ಕ ಪ್ರತ್ಯುತ್ತರ ಸಿಗ್ತಾ ಇದೆ. ನಮ್ಮ ಸೇನಾ ಬಲ ಎಷ್ಟರ ಮಟ್ಟಿಗೆ ಸದೃಢವಾಗಿದೆ ಅನ್ನೋದನ್ನ ಕಳೆದ 3 ದಿನಗಳಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಪಾಕ್ನ 8 ವಾಯುನೆಲೆಗಳನ್ನು